ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮುತ್ತು ಧರಿಸುವುದು ಈ 4 ರಾಶಿಯವರಿಗೆ ತುಂಬಾ ಲಕ್ಕಿ. ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲದೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ನಾನೇ ರಾಶಿ ನಕ್ಷತ್ರವನ್ನು ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಆಚೆ ಆಗ್ಬೋದು. ಉತ್ತರ ಕೊಡುವಾಗ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಚೆಕ್ ಮಾಡ್ತಾ ಇರ್ಬೋದು ನೀವು. ಹಾಗೆ ಸಬ್ಸ್ಕ್ರೈಬ್ ಅಂತ ಹೋಗುವಾಗ ಸೈಡಲ್ಲಿ ಬೆಲ್ ಐಕಾನ್ ಐತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಹೇಳ್ತೇನೆ, ಯಾರು ಸಮಸ್ಯೆಯನ್ನು ಡೀಟೇಲ್ ಆಗಿ ಬರೆದು ಕಳಿಸ್ತಾರೆ ಅಂಥವರಿಗೆ ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ. ಇಲ್ಲಾಂದರೆ ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಅನುಮತಿಸಿದ್ರೆ ಉತ್ತರ ಕೊಡೋಕ್ಕೆ ಆಗೋದಿಲ್ಲ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು. ಖಂಡಿತವಾಗಿ ನನಗೆ ಇಷ್ಟ ಆದ ಬಗ್ಗೆ ವಿಡಿಯೋ ಕೂಡ ಹಾಕ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೇನೆ. ಹಾಗೆಯೇ ನಾನು ನಂಬಿದ ಶಿವದೇವರ ಹಾಗೂ ಕೊರಗುಜ್ಜ ದೇವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ, ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಜ್ಯೋತಿಷ್ಯದ ಪ್ರಕಾರ 4 ರಾಶಿಯವರಿಗೆ ಮುತ್ತು ರತ್ನ ಧಾರಣೆ ಶುಭಕರ. ಅದನ್ನು ಧರಿಸುವಂಥ ಸರಿಯಾದ ವಿಧಾನ ಕೂಡ ಇದೆ. ಯಾವುದೇ ಒಂದು ಬರ್ತ್ ಸ್ಟೋನ್ ಏನಿದೆ ನಮ್ಮದು ರಾಶಿಗೆ ತಕ್ಕಂತೆ ಅದನ್ನು ಧರಿಸುವುದು ಕೂಡ, ಧರಿಸುವ ಸಮಯ ಆಗಿರ್ಬೋದು ಅಥವಾ ಎಲ್ಲವನ್ನು ಪ್ರತಿಯೊಂದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಧರಿಸಿದರೆ ಮಾತ್ರದಿಂದ ಒಳ್ಳೆಯ ಪ್ರತಿಫಲ ಸಿಗುವಂಥದ್ದು. ಹಾಗೆಯೇ ಕೆಲವೊಂದು ರಾಶಿಯವರಿಗೆ ಕೆಲವೊಂದು ರಾಶಿ ರತ್ನಗಳು ಅವರ ಒಂದು ರಾಶಿಗೆ ಸಂಬಂಧಪಟ್ಟ ರತ್ನಗಳನ್ನು ಬಿಟ್ಟರೆ ಬೇರೆ ಒಂದು ಧರಿಸುವುದು ಕೂಡ ಅಷ್ಟು ಒಳ್ಳೆಯದಿರುವುದಿಲ್ಲ. ಆದರೆ ಮುತ್ತನ್ನು ಯಾವ ರಾಶಿಯವರು ಧರಿಸಬಹುದು. ನೀವು ನಿಮ್ಮ ಸುತ್ತಮುತ್ತಲೂ ಸಾಕಷ್ಟು ಜನರು ಮುತ್ತಿನಿಂದ ಮಾಡಿರುವಂಥ ಆಭರಣಗಳನ್ನು, ಉಂಗುರಗಳನ್ನು ಧರಿಸಲು ಇಷ್ಟಪಡುವುದನ್ನು ನೋಡಿರಬಹುದು. ಮುತ್ತು ಬೇರೆ ಆಭರಣಗಳಿಗೆ ಹೋಲಿಸಿದರೆ ಅತ್ಯಂತ ಬೆಲೆ ಬಾಳುವಂಥ ವಸ್ತು ಅನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೂಡ ಕೆಲವೊಂದು ರಾಶಿಯವರಿಗೆ ಮುತ್ತಿನ ಆಭರಣವನ್ನು ಧರಿಸುವುದಕ್ಕೆ ಸಲಹೆ ನೀಡಲಾಗುತ್ತೆ. ಹಾಗಾದರೆ ಯಾವೆಲ್ಲ ರಾಶಿಯವರು ಮುತ್ತಿನ ಆಭರಣಗಳನ್ನು ಧರಿಸುವುದು ಅಂದರೆ ಅವರದೇ ಬರ್ತ್ ಸ್ಟೋನ್ ಅಂತ ಇರುತ್ತೆ, ಅದನ್ನು ಬಿಟ್ಟು ಕೂಡ ಮುತ್ತನ್ನು ಕೂಡ ಧರಿಸಬಹುದು ಕೆಲವು ರಾಶಿಯವರು. ಕರ್ಕಾಟಕ ರಾಶಿಗೆ ಮುತ್ತು ಅವರ ಒಂದು ರಾಶಿ ಬರ್ತ್ ಸ್ಟೋನ್ ಅಂತ ಹೇಳ್ಬೋದು. ಆದರೆ ಬೇರೆ ಕೂಡ ರಾಶಿಯವರೆಗೂ ಕೂಡ ಅವರ ರಾಶಿ ರತ್ನದವನ್ನು ಬಿಟ್ಟರೂ ಕೂಡ ಇದನ್ನು ಕೂಡ ಮುತ್ತನ್ನು ಕೂಡ ಧರಿಸಬಹುದು. ಅದು ಯಾವ ರಾಶಿಗೆ ಅಂತ ಮುಂದೆ ಹೇಳ್ತೇನೆ. ಮುತ್ತನ್ನು ಚಂದ್ರನ ಅಂಶಕ್ಕೆ ಹೋಲಿಸಲಾಗುತ್ತೆ. ಹೀಗಾಗಿ ಯಾರ ಗ್ರಹಗತಿಗಳಲ್ಲಿ ಚಂದ್ರನ ಸ್ಥಾನ ಅತ್ಯಂತ ಕ್ಷೀಣವಾಗಿರುತ್ತದೋ ಅವರಿಗೆ ಮುತ್ತಿನ ಆಭರಣಗಳನ್ನು ಧರಿಸುವುದಕ್ಕೆ ಸಲಹೆ ನೀಡಲಾಗುತ್ತೆ. ಒಂದು ವೇಳೆ ನಿಮ್ಮಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಯೋಚನೆ ಅಥವಾ ಶಕ್ತಿ ಸುತ್ತಮುತ್ತ ಓಡಾಡ್ತಿದ್ದರೆ ಆ ಸಂದರ್ಭದಲ್ಲಿ ಮುತ್ತಿನ ಧಾರಣೆ ಅವಶ್ಯಕವಾಗಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೂಡ ಬಿಳಿ ಬಣ್ಣದ ಮುತ್ತಿನ ಧಾರಣೆಯನ್ನು ಮಾಡುವುದು ಅತ್ಯಂತ ಶುಭಕರ ಅಂತ ಪರಿಗಣಿಸಲಾಗುತ್ತೆ. ಮುತ್ತಿನ ಉಂಗುರವನ್ನು ಧರಿಸುವುದರಿಂದ ಆಗುವ ಲಾಭಗಳು ಏನು ಅಂತ ನೋಡುತ್ತದೆ. ಯಾವುದೇ ಮನಸ್ಸಿನಲ್ಲಿ ಯಾವುದೇ ರೀತಿಯ ತಳಮಳಗಳು ಅಥವಾ ನಕಾರಾತ್ಮಕ ಯೋಚನೆಗಳು ಓಡಾಡ್ತಿದ್ದರೆ ಅವರು ಏನು ಮಾಡಬೇಕು, ಆ ಒಂದು ನಕಾರಾತ್ಮಕ ಯೋಚನೆಗಳು ದೂರವಾಗಲಿಕ್ಕೆ ಈ ಒಂದು ಮುತ್ತಿನ ಒಂದು ಉಂಗುರವನ್ನು ಧರಿಸುವುದು ಒಳ್ಳೆಯದು. ಹಾಗೆ ಜೀವನದಲ್ಲಿ ಹೊಸ ಉಡುಪು ಮೂಡಲು ಕೂಡ ಇದು ಸಹಾಯ ಮಾಡುತ್ತೆ. ಇದನ್ನು ಧಾರಣೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಹೆಚ್ಚಾಗುವಂಥದ್ದು. ಮಾತ್ರವಲ್ಲದೆ ಜೀವನದಲ್ಲಿ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡಲು ಆತ್ಮವಿಶ್ವಾಸ ಕೂಡ ಹೆಚ್ಚಾಗುವಂಥದ್ದು. ಇದೇ ಕಾರಣಕ್ಕಾಗಿ ಮುತ್ತಿನ ಧಾರಣೆಯನ್ನು ಮಾಡುವುದು ಅತ್ಯವಶ್ಯಕ. ಇದರ ಜೊತೆಗೆ ಕೆಟ್ಟ ಆತ್ಮಗಳಿಂದಲೂ ಕೂಡ ಇದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಹಾಗೆಯೇ ಇನ್ನು ಮುತ್ತಿನ ಆಭರಣದ ಧಾರಣೆಯಿಂದಾಗಿ ನಿಮ್ಮ ಬುದ್ಧಿಶಕ್ತಿ ಕೂಡ ಹೆಚ್ಚು ವೇಗವನ್ನು ಕೊಂಡುಕೊಳ್ಳುವಂಥದ್ದು. ಹಾಗೆ ಕ್ರಿಯೇಟಿವಿಟಿ ಪರ್ಸನಾಲಿಟಿಯನ್ನು ಹೊಂದಿದರೆ ಈ ಆಭರಣದ ಧಾರಣೆಯಿಂದಾಗಿ ನಿಮ್ಮ ಕ್ರಿಯೇಟಿವಿಟಿ ಇನ್ನಷ್ಟು ತೀಕ್ಷ್ಣವಾಗುತ್ತೆ. ಹಾಗೆಯೇ ಮುತ್ತಿನ ಧಾರಣೆ ಮಾಡುವಂಥ ಸರಿಯಾದ ವಿಧಾನವನ್ನು ಯಾವುದೇ ಬರ್ತ್ ಸ್ಟೋನನ್ನು ನಾವು ಅವರವರ ರಾಶಿಗೆ ಅವರವರದೇ ಬರ್ತ್ ಸ್ಟೋನ್ ಅಂತ ಇರುತ್ತಲ್ವ ಅದನ್ನು ಧರಿಸುವಾಗ ಅದರದೇ ಆದ ಕೆಲವು ನಿಯಮಗಳನ್ನು ಪಾಲಿಸಿ ಅದನ್ನು ಮಾಡಿದರೆ ಮಾತ್ರ ಅದಕ್ಕೆ ತಕ್ಕ ಒಂದು ಪ್ರತಿಫಲ ಸಿಗುವಂತೆ, ಇಲ್ಲಾಂದರೆ ದೋಷಗಳು ಉಂಟಾಗುವಂಥದ್ದು ನೆನಪಿನಲ್ಲಿ ಇಟ್ಕೊಳ್ಳಿ. ಮುತ್ತಿನ ಬಳಕೆನ ಆಭರಣದಲ್ಲಿ ಹೆಚ್ಚಾಗಿ ಹಾರ, ಕಿವಿಯೋಲುಗಳಲ್ಲಿ ಹೆಚ್ಚಾಗಿ ಬಳಸಲಾಗುವಂಥ ಸಾಕಷ್ಟು ಬಾರಿ ಬೇರೆ ಅವರಿಗೆ ಗಿಫ್ಟ್ ನೀಡುವ ಸಂದರ್ಭದಲ್ಲಿ ಕೂಡ ಇದನ್ನು ಬಳಸಲಾಗುತ್ತೆ. ಇನ್ನು ಇದನ್ನು ನಿಮ್ಮ ಕೈ ಉಂಗುರದ ರೀತಿಯಲ್ಲಿ ಬಳಸುವುದರಿಂದ ಕೂಡ ಇದರ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತೆ. ಇನ್ನು ಮುತ್ತನ್ನು ಬೆಳ್ಳಿಯ ಉಂಗುರದಲ್ಲಿ ಕೂಡ ಡಿಸೈನ್ ಮಾಡಿ ಹಾಕಿಸಿಕೊಳ್ಳಬಹುದಾಗಿದೆ. ಇನ್ನು ಇದನ್ನು ಧರಿಸುವುದಕ್ಕಿಂತ ಮುಂಚೆ ನೀವು ಇದನ್ನು ಹಾಲಿನಲ್ಲಿ ಅಥವಾ ಗಂಗಾಜಲದಲ್ಲಿ ಮುಳುಗಿಸಿ ಓಂ ಶ್ರೀಂ 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 ಸಹ ಚಂದ್ರಂಸೆ ನಮಃ ಎಂಬ ಮಂತ್ರವನ್ನು 108 ಬಾರಿ ಹೇಳಿ ಆಮೇಲೆ ಶಿವಪಾರ್ವತಿಗೆ ಪೂಜೆ ಸಲ್ಲಿಸಬೇಕಾಗುತ್ತೆ. ಇದನ್ನು ಹುಣ್ಣಿಮೆ ಅಥವಾ ಸೋಮವಾರದಿಂದಲೂ ಧರಿಸುವುದು ಉತ್ತಮ ಎಂಬುದಾಗಿ ಪರಿಗಣಿಸಲಾಗುತ್ತೆ. ಮುತ್ತನ್ನು ಧರಿಸುವ ಸಂದರ್ಭದಲ್ಲಿ ತನ್ನ ರಾಶಿಯ ಕುಂಡಲಿಯ ಗ್ರಹಗಳ ಸ್ಥಾನಮಾನದ ಬಗ್ಗೆ ಸರಿಯಾದ ಮಾಹಿತಿಯನ್ನು ಹೊಂದಿರಬೇಕು. ಒಂದು ವೇಳೆ ನಿಮ್ಮ ಕುಂಡಲಿಯಲ್ಲಿ ಚಂದ್ರನ ಸ್ಥಿತಿ ಕ್ಷೀಣವಾಗಿದ್ದರೆ ಮಾತ್ರ ಇದನ್ನು ಧರಿಸಿದರೆ ಒಳ್ಳೆಯದು, ನೆನಪಿಟ್ಕೊಳ್ಳಿ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಆಮೇಲೆ ಯಾವ ಎಲ್ಲ ರಾಶಿಗಳು ಧಾರಣೆ ಮಾಡಬಹುದು ಅನ್ನೋದನ್ನು ನೋಡೋದಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡೋದಾದರೆ ಮೇಷರಾಶಿಗಳು ಧಾರಣೆ ಮಾಡಬಹುದು. ಕರ್ಕ ರಾಶಿಯವರ ಗ್ರಹ ಕೂಡ ಚಂದ್ರ ಆಗಿರೋದ್ರಿಂದ ಅದನ್ನು ಅವರ ಜನ್ಮ ರಾಶಿ ಒಂದು ಬರ್ತ್ ಸ್ಟೋನ್ ಇದೆ ಅದು
ಮುತ್ತೆ. ಹಾಗೆ ವೃಶ್ಚಿಕ ರಾಶಿಯವರು ಕೂಡ ಮುತ್ತನ್ನು ಧರಿಸಬಹುದು. ಚಂದ್ರನಿಗೆ ನೀರನ್ನು ಕೂಡ ಉಳಿಸಲಾಗುತ್ತೆ. ಹಾಗಾಗಿ ಮೀನರಾಶಿಯವರಿಗೂ ಕೂಡ ಮುತ್ತಿನ ಧಾರಣೆಯನ್ನು ಮಾಡಬಹುದು. ಆ ಒಂದು ಮಂತ್ರ ಏನಿದೆ ಅದನ್ನು 108 ಬಾರಿ ಅದನ್ನು ಓಂ ಶ್ರೀಂ 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 ಸಹ ಚಂದ್ರಂಸೆ ನಮಃ ಅನ್ನೋ ಮಂತ್ರವನ್ನು ಪಠಿಸಿ.